ಎಕ್ಸಸೈಸ್ 9.1 8th ಕ್ವಶನ್. ಓಕೆನಾ? ಈಗ ನಿಮಗೆ ಈ ಸ್ಟೇಟ್ಮೆಂಟ್ ಓದಕ್ಕಿಂತ ಮುಂಚೆ ನಾನು ಡಯಾಗ್ರಾಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಆ ಸ್ಟೇಟ್ಮೆಂಟ್ ಓದೋದು. ಓಕೆ, ಈಗ ನಿಮಗೆ ಪೆಡಸ್ಟಲ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಪೆಡಸ್ಟಲ್ ಅಂದ್ರೆ ನಥಿಂಗ್ ಬಟ್ ಏನು, ಸ್ಟ್ಯಾಂಡ್ ಅಂತ ಅನ್ಕೊಂಡ್ರಿ. ಈಗ ನಾರ್ಮಲ್ ಆಗಿ ಸ್ಟ್ಯಾಚು ಯಾವ ತರ ಇಟ್ಟಿರ್ತಾರೆ ಹೇಳ್ರಿ. ಇದು ಒಂದು ಸ್ಟ್ಯಾಚು ಅನ್ಕೊಂಡ್ರೆ, ಯಾರ್ದಾದ್ರೂ ಸ್ಟ್ಯಾಚು ಇಟ್ರೆ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತಾರೆ, ಹೌದಾ? ಓಕೆ, ಪೆಡಸ್ಟಲ್ ಅಂದ್ರೆ ನಥಿಂಗ್ ಬಟ್ ಸ್ಟ್ಯಾಂಡ್. ಪೆಡಸ್ಟಲ್ ಮೇಲೆ ಸ್ಟ್ಯಾಚು ಇರುತ್ತೆ. ಓಕೆ, ಇದು ನಿಮಗೆ ಅರ್ಥ ಆಗ್ಲ ಅಂತ ಹೇಳಿದೀನಿ. ಓಕೆ, ಇದನ್ನ ನಾವು ಲೈನ್ ಹಾಕ್ಬಿಟ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಪೆಡಸ್ಟಲ್ ಇದೆ. ಪೆಡಸ್ಟಲ್ ಅಂದ್ರೆ ನಥಿಂಗ್ ಬಟ್ ಏನು, ಸ್ಟ್ಯಾಂಡ್. ಓಕೆ, ಇದನ್ನ ಬಿ ಸಿ ಅಂತ ತಗೊಳ್ಳೋಣ. ಇದು ಬಂದ್ಬಿಟ್ಟು ಏನು, ಪೆಡಸ್ಟಲ್. ಓಕೆ, ಈಗ ಇದ್ರ ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಓಕೆ, ಒಂದ್ ಸ್ಟ್ಯಾಚುನ ಇಟ್ಟಿದ್ದಾರೆ. ಓಕೆ, ಆ ಪಾಯಿಂಟ್ ಏನ್ ಕರಿತೀನಿ, ಡಿ ಬಿ. ಅಂದ್ರೆ ಈ ಪಾಯಿಂಟ್ ಏನು, ಡಿ ಅಂತ ಕರೆದ್ರೆ ಡಿ ಬಿ ಬಂದ್ಬಿಟ್ಟು ಏನು, ಸ್ಟ್ಯಾಚು. ಓಕೆ, ಈಗ ಸ್ಟ್ಯಾಂಡ್ ಮೇಲೆ ಸ್ಟ್ಯಾಚುನ ಇಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗ್ರೌಂಡ್. ಓಕೆ, ಗ್ರೌಂಡ್ ಇಂದ ಒಂದ್ ಪಾಯಿಂಟ್ ತಗೊಂಡಿದ್ದಾರೆ. ಆ ಪಾಯಿಂಟ್ ಇಂದ ಟಾಪ್ ಆಫ್ ದ ಸ್ಟ್ಯಾಚು ನೋಡಿದಾಗ, ಸ್ಟ್ಯಾಚು ಟಾಪ್ ಏನು, ಡಿ ನೋಡಿದಾಗ ಅದ್ರ ಆಂಗಲ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅದೇ ಪಾಯಿಂಟ್ ಇಂದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಪೆಡಸ್ಟಲ್. ಓಕೆ, ಈ ಪೆಡಸ್ಟಲ್ ಟಾಪ್, ಈ ಪಾಯಿಂಟ್ ಇಂದ ಪೆಡಸ್ಟಲ್ ಟಾಪ್ ನೋಡಿದಾಗ ಅದ್ರ ಆಂಗಲ್ ಬಂದ್ಬಿಟ್ಟು 45 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಪೆಡಸ್ಟಲ್ ಟಾಪ್ ಬಂದು ಬಿ, ಸ್ಟ್ಯಾಚು ಟಾಪ್ ಬಂದ್ಬಿಟ್ಟು ಡಿ. ಈಗ ನಮಗೇನ್ ಕೇಳ್ತಾರೆ, ಫೈಂಡ್ ದ ಹೈಟ್ ಆಫ್ ದ ಪೆಡಸ್ಟಲ್. ಅಂದ್ರೆ ಇದು ಸ್ಟ್ಯಾಚು ಹೈಟ್ ಕೊಟ್ಟಿದ್ದಾರೆ ಅವರು. ಓಕೆ, ಸ್ಟ್ಯಾಚು ಹೈಟ್ ಕೊಟ್ಟಿದ್ದಾರೆ ಎಷ್ಟು ಅಂತಂದ್ರೆ, ಸ್ಟ್ಯಾಚು ಹೈಟ್ ಬಂದ್ಬಿಟ್ಟು 1.6 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಪೆಡಸ್ಟಲ್ ಹೈಟ್ ಕಂಡಿಡ್ಬೇಕು. ಓಕೆ, ಇದು ಅವ್ರು ಕೊಟ್ಟಿರೋದು. ಈಗ ನಾವು ಸ್ಟೇಟ್ಮೆಂಟ್ ಓದ್ಬಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು, ಎ ಸ್ಟ್ಯಾಚು 1.6 ಮೀಟರ್ ಟಾಲ್ ಸ್ಟ್ಯಾಂಡ್ಸ್ ಆನ್ ದ ಟಾಪ್ ಆಫ್ ಎ ಪೆಡಸ್ಟಲ್. ಪೆಡಸ್ಟಲ್ ಟಾಪ್ ಮೇಲೆ ನಿಂತಿದೆ. ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ಓಕೆ, ಈ ಪಾಯಿಂಟ್ ನ ಏನು, ಎ ಅಂತ ತಗೊಳ್ಳೋಣ. ಇದು ಕೆಳಗಡೆ ಇರೋದೇನು, ಗ್ರೌಂಡ್. ಓಕೆ, ಈಗ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಸ್ಟ್ಯಾಚು ಈಸ್ 60 ಡಿಗ್ರಿ. ಈ ಪಾಯಿಂಟ್ ಇಂದ ಟಾಪ್ ಆಫ್ ದ ಸ್ಟ್ಯಾಚು ನೋಡಿದಾಗ ಆಂಗಲ್ ಎಷ್ಟಿದೆ, 60 ಇದೆ ಅಂತ ತಗೊಂಡಿವಿ. ಆಮೇಲೆ ಅಂಡ್ ಫ್ರಮ್ ದ ಸೇಮ್ ಪಾಯಿಂಟ್, ಅದೇ ಪಾಯಿಂಟ್ ಇಂದ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಪೆಡಸ್ಟಲ್, ಇದೇ ಪಾಯಿಂಟ್ ಇಂದ ಪೆಡಸ್ಟಲ್ ಟಾಪ್ ಗೆ ಆಂಗಲ್ ಎಷ್ಟಿದೆ ಅಂತೆ, 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಹೈಟ್ ಆಫ್ ದ ಪೆಡಸ್ಟಲ್. ಈಗ ಬಿ ಸಿ ಕಂಡುಹಿಡಿಬೇಕು. ಓಕೆನಾ? ಈಗ ನಾವು ಅದನ್ನ ಬರೆಯೋಣ. ಟು ಫೈಂಡ್ height of the pedestal is equal to height of the pedestal ಏನು, VC. ಅದು ಬಂದ್ಬಿಟ್ಟು ಕ್ವಶನ್ ಮಾರ್ಕ್. ಓಕೆನಾ? ಸೊ ಇವಾಗ ನಿಮಗೆ ಇದನ್ನ ಎರೇಸ್ ಮಾಡ್ಬಿಟ್ಟು ನೀಟಾಗಿ ಈಗ ಹೈಟ್ ಆಫ್ ದ ಪೆಡಸ್ಟಲ್ ಕಂಡುಹಿಡಿಯೋಣ. ಓಕೆ, ಇದು ಶಾರ್ಟ್ ಫಾರ್ಮ್ ಆಗಿ ಬರೆಯೋಣ. ಇದು ಬಂದ್ಬಿಟ್ಟು ಪಿ ಅಂದ್ರೆ ಪೆಡಸ್ಟಲ್. ಓಕೆ, ಪಿ ಅಂತ ಬರ್ದಿರ್ತೀನಿ. ಓಕೆ, ಇದು ಡಿ ಬಿ ಬಂದ್ಬಿಟ್ಟು ಸ್ಟ್ಯಾಚು, ಎಸ್ ಟಿ ಅಂತ ಬರ್ದಿರ್ತೀನಿ. ಓಕೆ, ಗ್ರೌಂಡ್ ಇದು ನಥಿಂಗ್ ಬಟ್ ಅದು ಆಸ್ ಇಟ್ ಈಸ್ ಇರ್ಲಿ. ಓಕೆನಾ? ಈಗ ನಾವೇನ್ ಮಾಡೋಣ, ನಿಮ್ಗೆ 2 ಟ್ರಯಾಂಗಲ್ ಕಾಣ್ತಾ ಇದೆನಾ? ಒಂದು ಬಂದ್ಬಿಟ್ಟು ಬಿ ಸಿ ಎ. ಓಕೆ, ಚಿಕ್ಕ ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಬಿ ಸಿ ಎ, ಒಂದ್ ನಿಮಿಷ. ಬಿ ಸಿ ಎ. ಓಕೆ, ಈಗ ಬಿ ಸಿ ಎ ಯಲ್ಲಿ ಆಂಗಲ್ ಎಷ್ಟಿದೆ, ಆಂಗಲ್ ಬಂದು 45 ಇದೆ. ಓಕೆನಾ? ಈಗ ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಎ ಸಿ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ನಾವೇನ್ ಮಾಡೋಣ, ಇದು ಆಂಗಲ್ ಅಂದ್ರೆ ಇದೇನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನು, ಅಡ್ಜಸೆಂಟ್ ಆಗುತ್ತೆ. ಈಗ 90 ಡಿಗ್ರಿ ಅಪೋಸಿಟ್ ಏನಾಗುತ್ತೆ, ಹೈಪೋಟೆನಸ್. ಓಕೆ, ಈ ಆಂಗಲ್ ಅಪೋಸಿಟ್ 90 ಡಿಗ್ರಿ ಅಪೋಸಿಟ್ ಹೈಪೋಟೆನಸ್, ಇನ್ನು ಉಳಿದಿದ್ದು ಅಡ್ಜಸೆಂಟ್. ಈಗ ನನಗೆ ಹೈಪೋಟೆನಸ್ ಇಂದ ಕೆಲಸ ಇಲ್ಲ, ಸೊ ನಾನೇನ್ ಮಾಡ್ಬಿಡ್ತೀನಿ, ಟ್ಯಾನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಟ್ಯಾನ್ ಥೀಟಾ ಫಾರ್ಮುಲಾ ಏನು, ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನಿದೆ, 45 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ, ಬಿ ಸಿ ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ, ಎ ಸಿ ಇದೆ. ಓಕೆನಾ? ಈಗ ಟ್ಯಾನ್ 45 ವ್ಯಾಲ್ಯೂ ಏನು, 1 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ. ಓಕೆನಾ? ಇದು ಮೇಲೆ ಹೋದ್ರೆ ಏನಾಗುತ್ತೆ, ಓಕೆ, ಈಗ ಇದನ್ನ ಮೇಲೆ ಹೋದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಸಿ ಇಂಟು 1 ಆಗುತ್ತೆ. ಎ ಸಿ ಇಂಟು 1 ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಸೊ ನಥಿಂಗ್ ಬಟ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಓಕೆನಾ?
ಇದನ್ನ ನಾವೇನ್ ಮಾಡೋಣ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಅಂದ್ರೆ ಎ ಸಿ ವ್ಯಾಲ್ಯೂ ಎಷ್ಟಿರುತ್ತೆ, ಬಿ ಸಿ ವ್ಯಾಲ್ಯೂ ಕೂಡ ಅಷ್ಟೇ ಅಂತ ಗೊತ್ತಾಯ್ತು. ಓಕೆನಾ. ಈಗ ನೆಕ್ಸ್ಟ್ ದೊಡ್ಡ ಟ್ರಯಾಂಗಲ್ ತಗೊಂಡ, ದೊಡ್ಡ ಟ್ರಯಾಂಗಲ್ ಏನು, ಡಿ ಸಿ ಎ. ಓಕೆ, ಈಗ ಏನ್ ತಗೊಂಡ, ಇನ್ ಟ್ರಯಾಂಗಲ್ ಡಿ ಸಿ ಎ. ಡಿ ಸಿ ಎ. ಓಕೆ, ಅದರ ಆಂಗಲ್ ಬಂದ್ಬಿಟ್ಟು ಎಷ್ಟಿದೆ, ಡಿ ಸಿ ಆಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇದೆ. ಓಕೆ, ಇದ್ರ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ, ಉಳಿದಿದ್ದು ಏನಾಗುತ್ತೆ, ಇದು ಅಡ್ಜಸೆಂಟ್. 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್. ಓಕೆ, ಈಗ ಮತ್ತೆ ನಮ್ಗೆ ಹೈಪೋಟೆನಸ್ ಇಂದ ಕೆಲಸ ಇಲ್ಲ, ಸೊ ನಾವೇನ್ ಮಾಡೋಣ, tan theta ಫಾರ್ಮುಲಾ ಅಪ್ಲೈ ಮಾಡೋಣ. tan theta is equal to opposite by adjacent. ಓಕೆ, ಸೊ ಈಗ ಅದನ್ನು ಇಲ್ಲಿ ಬರೆಯೋಣ. ಓಕೆ, ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ, tan 60 is equal to ಅಪೋಸಿಟ್ ವ್ಯಾಲ್ಯೂ ಏನಿದೆ, ಅಪೋಸಿಟ್ ವ್ಯಾಲ್ಯೂ ಬಂದು ಡಿ ಸಿ ಇದೆ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ ಎ ಸಿ ಇದೆ. ಓಕೆನಾ. ಸೊ ನಾವೇನ್ ಮಾಡೋಣ, ಒಂದ್ ಸ್ವಲ್ಪ ಇಲ್ಲಿ ಮುಂದೆ ತಗೊಳ್ಳೋಣ. ಓಕೆ, ಈಗ tan 60 ಅಂದ್ರೆ ನಥಿಂಗ್ ಬಟ್ ಏನು, tan 60 ಅಂದ್ರೆ √3 is equal to ಡಿ ಸಿ ಡಿವೈಡೆಡ್ ಬೈ ಎ ಸಿ. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, √3 ಎ ಸಿ is equal to ಡಿ ಸಿ ಆಗುತ್ತೆ. ಈಗ ಇದನ್ನ ಉಲ್ಟಾ ಬರೆಯೋಣ, ಡಿ ಸಿ ಇಸ್ ಈಕ್ವಲ್ ಟು √3 ಎ ಸಿ ಅಂತ ಬರೀ. ಓಕೆನಾ. ಈಗ ನೀವು ನೋಡಿದ್ರೆ ನಾನು ಡಿ ಸಿ ನ ಏನಂತ ಬರಿಬೋದು ನೋಡ್ರಿ, ಡಿ ಸಿ ನ ಡಿ ಬಿ ಪ್ಲಸ್ ಬಿ ಸಿ ಅಂತ ಬರಿಬೋದಾ, ಡಿ ಸಿ ನ ಏನಂತ ಬರಿಬೋದು, ಡಿ ಬಿ ಪ್ಲಸ್ ಬಿ ಸಿ ಅಂತ ಬರಿಬೋದು, ಇಸ್ ಈಕ್ವಲ್ ಟು √3 ಎ ಸಿ. ಹೌದಾ. ಈಗ ಡಿ ಬಿ ವ್ಯಾಲ್ಯೂ ಗೊತ್ತು ನಮಗೆ, ಡಿ ಬಿ ವ್ಯಾಲ್ಯೂ ಏನಿದೆ 1.6 ಇದೆ ಅಂತ ಗೊತ್ತು, ಪ್ಲಸ್ ಈಗ ನಾನು ಬಿ ಸಿ ಇದ್ದಲ್ಲಿ ಏನ್ ಬರಿಬೋದು ನೋಡ್ರಿ, ಬಿ ಸಿ ಇದ್ದಲ್ಲಿ ಏನ್ ಬರಿಬೋದು. ಓಕೆ, ಈಗ ಸಾರಿ, ಇಲ್ಲಿ ಬಿ ಸಿ ನಮಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಬಿ ಸಿ ಆಸ್ ಇಟ್ ಈಸ್ ಇಡ್ತೀನಿ, ಇಸ್ ಈಕ್ವಲ್ ಟು √3. ಈಗ ನೋಡ್ರಿ ಎ ಸಿ ಇದ್ದಲ್ಲಿ ಏನ್ ಬರಿಬೋದು ನಾನು, ಎ ಸಿ ಇದ್ದಲ್ಲಿ ಬಿ ಸಿ ಅಂತ ಬರಿಬೋದು. ಓಕೆನಾ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದ್ ಸ್ವಲ್ಪ ರೈಟ್ ಸೈಡ್ ತಗೊಂತೀನಿ. ಈಗ ನೀವೇ ನೋಡ್ರಿ, ನಾನು ಇವಾಗ ಏನ್ ಕಂಡುಹಿಡಿಬೇಕು ಈಗ, ಓಕೆ, ನಾನೀಗ ಬಿ ಸಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 1 ಇಂದ ಬಂತು. ಹೌದಾ. ಸೊ ಎ ಸಿ ಇದ್ದಲ್ಲಿ ಬಿ ಸಿ ಅಂತ ಬರಿಬಹುದು. ಸೊ ಈಸಿ ಆಗ್ಲಿ, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಏನ್ ಮಾಡೋಣ ಅಂದ್ರೆ, ಈ ಬಿ ಸಿ ನ ಆ ಕಡೆ ಕಳ್ಸೋಣ. 1.6 is equal to √3 ಬಿ ಸಿ ಪ್ಲಸ್ ಬಿ ಸಿ ಆ ಕಡೆ ಹೋದ್ರೆ ಮೈನಸ್ ಬಿ ಸಿ ಆಯ್ತು. Okay? ಈಗ 1.6 is equal to ಇವರಿಬ್ರಲ್ಲಿ ಏನ್ ಕಾಮನ್ ಇದೆ, ಬಿ ಸಿ ಕಾಮನ್ ಇದೆ. ಬಿ ಸಿ ಕಾಮನ್ ತೆಗೆದ್ರೆ ಇಲ್ಲಿ ಬಿ ಸಿ ತೆಗೆದ್ರೆ ಏನ್ ಉಳಿತು, √3 ಉಳಿತು, ಮೈನಸ್ ಇಲ್ಲಿ ಬಿ ಸಿ ತೆಗೆದ್ಬಿಟ್ರೆ ಏನು ಇಲ್ಲ ಅಂದ್ರೆ ನಥಿಂಗ್ ಬಟ್ 1 ಇದೆ ಅಂತ ಅರ್ಥ. ಓಕೆ, ಸೊ ನಮ್ಗೆ ಇವಾಗ ಏನ್ ಬಂತು, 1.6 is equal to ಬಿ ಸಿ ಇಂಟು √3 ಮೈನಸ್ 1 ಅಂತ ಗೊತ್ತಾಯ್ತು. ಈಗ ಉಲ್ಟಾ ಬರೆದ್ರೆ ಬಿ ಸಿ ಇಂಟು √3 ಮೈನಸ್ 1 is equal to 1.6. ಓಕೆ, ಬಿ ಸಿ is equal to ಏನಾಗುತ್ತೆ 1.6 ಇಂಟು ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಬೈ √3 ಮೈನಸ್ 1 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ರೂಟ್ ಇರಬಾರ್ದು. ಸೊ ಏನ್ ಮಾಡ್ಬೇಕು ನಾವು, ರಾಷನಲೈಸ್ ಮಾಡ್ಬೇಕು. ರಾಷನಲೈಸ್ ಮಾಡೋಕಂದ್ರೆ ಇಲ್ಲಿ ಮೈನಸ್ ಐತಂದ್ರೆ ಇಲ್ಲಿ ಏನ್ ತಗೋಬೇಕು, ಪ್ಲಸ್ ತಗೋಬೇಕು. √3 ಪ್ಲಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1. ಓಕೆ, ಇವಾಗ ಏನಾಗುತ್ತೆ, ಬಿ ಸಿ ಇಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಆಗುತ್ತೆ. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಡಿವೈಡ್ ಬೈ ಇದು ಯಾವ ತರ ಇದೆ ನೋಡ್ರಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ. ಹೌದಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಏನ್ ಬರಿಬೋದು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೋದು. ಓಕೆ, ಅವಾಗ ಏನಾಗುತ್ತೆ, ಬಿ ಸಿ ಇಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ, ಈಗ ನೋಡ್ರಿ √3 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ, ಮೈನಸ್ 1 ಸ್ಕ್ವೇರ್ ಏನು 1. ಓಕೆನಾ. ಈಗ ನಾವೇನ್ ಮಾಡೋಣ, ಒಂದ್ ಸ್ವಲ್ಪ ರೈಟ್ ಸೈಡ್ ತಗೊಳೋಣ. ಓಕೆನಾ. ಈಗ ಏನಾಯ್ತು, ಬಿ ಸಿ ಇಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಡಿವೈಡೆಡ್ ಬೈ 3 ಮೈನಸ್ 1 ಏನು 2. ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 8 ಜಾ 16. 1 ಪಾಯಿಂಟ್ ಹಿಂದ್ಗಡೆ ಇರೋದ್ರಿಂದ ಇಲ್ಲಿ ಹಿಂದ್ಗಡೆ ಇಟ್ಟಾನ. ಸೊ ಏನಾಯ್ತು, 0.8 ಆಯ್ತು. ಸೊ ಈಗ ನಮಗೇನ್ ಗೊತ್ತಾಯ್ತು, ಬಿ ಸಿ ಇಸ್ ಈಕ್ವಲ್ ಟು 0.8 ಇಂಟು √3 ಪ್ಲಸ್ 1 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದು ನಥಿಂಗ್ ಬಟ್ ಏನಿದು, ಹೈಟ್ ಆಫ್ ದ ಪೆಡಸ್ಟಲ್. ಈಗ ಅದನ್ನೇ ಬರ್ದ್ಬಿಡೋಣ, ಹೈಟ್ ಆಫ್ ದ
pedestal is equal to BC is equal to 0.8 into √3 plus 1 ಮೀಟರ್ ಅಂತ ಬರ್ದ್ಬಿಡ. ಓಕೆ, ಆಮೇಲೆ ಈಗ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, ನೀವು ಆ ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಎಲ್ಲಾ ಕ್ವಶನ್ ಸಿಗುತ್ತೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಂತ. ಓಕೆ, ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಈಸಿಯಾಗಿ ಕ್ಲಾರಿಫೈ ಮಾಡ್ಕೋಬಹುದು. ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ. ಲೈಕ್ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು, ಇಲ್ಲಾಂದ್ರೆ ಏನಾದ್ರು ನೋಟ್ಸ್ ಇದ್ರೆ ಅದರ ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.